ಆತ್ಮೀಯ ದೇವಶನ್ರೆ, ನಸರಿತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕಲ್ವಾರಿಯ ಆ ಕೃಪೆಯ ಹಸ್ತ ನಮ್ಮನ್ನು ಅತ್ಯುನ್ನತವಾಗಿ ಮಾನಿಸಿ, ಪ್ರೀತಿಸಿ, ನಮ್ಮನ್ನು ನಡೆಸಿ ತನ್ನ ಮಹಿಮೆಯಲ್ಲಿ ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆಯ ಆರಾಧನೆಯನ್ನು ಮಾಡಲಿಕ್ಕಾಗುವಂಥ ದೇವರು ಕೃಪೆ ಮಾಡಿದನು. ಇಷ್ಟೊಂದು ಕುಟುಂಬಗಳು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂಥ ದೇವರು ಬಲ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆತ್ಮೀಯ ದೇವಶನ್ರೆ, ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಬೇಕಾ? ಹಾಗಾದರೆ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಪ್ರಾರಂಭವಾಗುವಂಥ ಈ ಝೂಮ್ ಆ್ಯಪ್ನ ಕುಟುಂಬ ಪ್ರಾರ್ಥನೆಯನ್ನು ನೀವು ಭಾಗವಹಿಸಬೇಕಂತ ಹೇಳಿದರೆ ನಮ್ಮ ಸ್ಟೇಟಸನ್ನು ನೀವು ನೋಡ್ರಿ. ಪ್ರತ್ಯೇಕವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಶೇಷವಾದಂಥ ಲಿಂಕನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ಈ ಲಿಂಕಿಗೆ ನೀವು ಕರೆಕ್ಟಾಗಿ 9 ಗಂಟೆಗೆ ಲಾಗಿನ್ ಆಗುವುದಾದರೆ ಖಂಡಿತವಾಗಿಯೂ ಈ ವಿಶೇಷವಾದ ಕುಟುಂಬ ಆರಾಧನೆಯ ಆಶೀರ್ವಾದ ನೀವು ಸದಾ ಪಡೆದುಕೊಳ್ಳಬಹುದು. ತಪ್ಪದ ಹಾಗೆ ಮುಂದಿನ ವಾರಗಳಲ್ಲಿ ನೀವು ಭಾಗವಹಿಸಿರಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ನವೆಂಬರ್ 1ನೇ ತಾರೀಕಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ತುಮಕೂರು ಪಟ್ಟಣದಲ್ಲಿರುವಂಥ ನಮ್ಮ ಹೆರಿ ಸಭೆಯಲ್ಲಿ ಸರಿಸುಮಾರು 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ನಡೆಯುವಂಥ ಈ ವಿಶೇಷವಾದಂಥ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿರಿ. ನೀವು ಬರುವುದಾದರೆ ಒಂದು ದಿನ ಮುಂಚೆ ಬರುವುದಾದರೂ ಸದಾ ನಿಮಗೆ ಉಳಿದುಕೊಳ್ಳೋದಕ್ಕೆ ದೇವರ ಆಲಯದಲ್ಲಿ ಅವಕಾಶ ಇರುವಂಥದ್ದಾಗಿದೆ. ಒಂದು ವೇಳೆ ಕರ್ನಾಟಕದ ಯಾವ ಮೂಲೆಯಿಂದಲೂ ಸದಾ ಬರುವುದಾದರೂ ಒಂದು ದಿನ ಮುಂಚೆ ನಾವು ಬರ್ತೀವಿ ಎಂಬುದಾಗಿ ನೀವು ಹೇಳುವುದಾದರೆ, ನೀವು ನಮಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಸ್ಥಳಗಳನ್ನು ತಿಳಿಸುವುದಾದರೆ ನಿಮಗೆ ಉಳಿದುಕೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ವಿಶೇಷವಾದಂಥ ಆಶೀರ್ವಾದದ ಆರಾಧನೆಯಲ್ಲಿ ನವೆಂಬರ್ 1ರಂದು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಲು ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಈ ವಾರ ತುಮಕೂರು ಪಟ್ಟಣದಲ್ಲಿ ಕರ್ತನ ಸಂಸ್ಕಾರ ಭೋಜನದ ಆರಾಧನೆ ಇರ್ತದೆ. ಆರಾಧನೆ ಸರಿಯಾಗಿ 9 ಗಂಟೆಗೆ ಪ್ರಾರಂಭವಾಗ್ತದೆ. 1 ಗಂಟೆ ತನಕ ಆರಾಧನೆ ಇರುವಂಥದ್ದಾಗಿದೆ. ದೇವಚಂದ್ರೆ, ಆತ್ಮಿಕ ಅಭಿಷೇಕವನ್ನು ಹೊಂದಲು, ಬಿಡುಗಡೆಗಳನ್ನು ಹೊಂದಲು, ಸ್ವಸ್ಥತೆಯನ್ನು ಕಾಣಲು, ಪ್ರತ್ಯೇಕವಾಗಿ ಕರ್ತನ ಆಶೀರ್ವಾದವನ್ನು ಪಡೆಯಲು ಇದು ಸುಸಮಯವಾಗಿರುವಂಥದ್ದಾಗಿದೆ. ತುಮಕೂರು ಜಿಲ್ಲೆ ಮೊದಲುಗೊಂಡು ಬೆಂಗಳೂರು ಅಥವಾ ಸುತ್ತಮುತ್ತಲ ಜಿಲ್ಲೆಯಿರುವಂಥ ಯಾವುದೇ ವ್ಯಕ್ತಿಗಳಿಗೂ ಸದಾ ಯೇಸುವಿನ ನಾಮದಲ್ಲಿ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ. ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಗೆ ಆರಾಧನೆ ನಡೆಯುತ್ತದೆ. ಮತ್ತು ಶನಿವಾರ ನೈಟ್ ಪ್ರೇಯರ್ ಇರ್ತದೆ, ಆಲ್ ನೈಟ್ ಪ್ರೇಯರ್ ಇರ್ತದೆ. ಒಂದು ವೇಳೆ ಕರ್ನಾಟಕದ ಯಾವುದೇ ಮೂಲೆಯಿಂದ ನೀವು ಬರುವುದಾದರೂ ಬೆಳಗ್ಗೆ ಪ್ರಯಾಣ ಮಾಡಿ ಆಲ್ ನೈಟ್ ಪ್ರೇಯರ್ನಲ್ಲಿ ನೀವು ಜಾಯ್ನ್ ಆಗ್ಬೋದು. ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆ ತನಕ ವಿಶೇಷವಾದಂಥ ಆಲ್ ನೈಟ್ ಪ್ರೇಯರ್ ಇರ್ತದೆ. ರಾತ್ರಿ ದೇವರಾಲಯದಲ್ಲೇ ನೀವು ಉಳ್ಕೊಳ್ಬೋದು. ಉದಯ ಕಾಲದಲ್ಲಿ ಕರ್ತನ ಸಂಸ್ಕಾರ ಭೋಜನದ ಆರಾಧನೆಯನ್ನು ಮುಗಿಸಿ ಮತ್ತೆ ನೀವು ಪ್ರಯಾಣವನ್ನು ಬೆಳೆಸಬಹುದು. ಒಂದು ತಿಂಗಳಿಗೆ 1 ಸಾರಿ ಆದರೂ ಕರ್ತನ ಸಮ್ಮುಖದಲ್ಲಿ ನಾವು ದೇವರೊಟ್ಟಿಗೆ ಆಲ್ ನೈಟ್ ಪ್ರೇಯರನ್ನು ಮಾಡಿ ಆ ಕರ್ತನ ಸಂಸ್ಕಾರ ಭೋಜನವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂದರೆ ಕರ್ತನ ಸನ್ನಿಧಾನದಲ್ಲಿ ಕಳೆಯುವಂಥ ಒಂದು ದಿನ ಅದು ಸಹಸ್ರಾರು ದಿನಗಳಿಗೆ ಸಮವಾಗಿದೆ ಎಂಬುದಾಗಿ. ತಿಂಗಳ ಪೂರ್ತಿ ದೇವರು ನಮಗೆ ಅತಿಶಯವಾಗಿ, ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಆಶೀರ್ವಾದಗಳ ಸುರಿಮಳೆಯನ್ನು ಸುರಿಸಿರುವಾಗ ಅಟ್ಲೀಸ್ಟ್ ಆತನಿಗೆ ಕೃತಜ್ಞತೆ ಸಲ್ಲಿಸಿ ಆತನ ಸಮ್ಮುಖದಲ್ಲಿ ಒಂದು ರಾತ್ರಿ ಕಳೆದು ಉದಯ ಕಾಲದಲ್ಲಿ ಯಾಕೋಬನು ಯಾವ ರೀತಿಯಾಗಿ ಆಶೀರ್ವಾದವನ್ನು ಹೊಂದಿದನೋ ಆ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ನಾಮವನ್ನು ಆರಾಧಿಸುವುದು ಒಂದು ದೊಡ್ಡ ಸೌಭಾಗ್ಯಕರವಾದ ಸಂಗತಿ. ಈ ಆರಾಧನೆಗಳಲ್ಲಿ ನೀವು ಈಗಲೇ ಪ್ಲಾನ್ ಮಾಡಿಕೊಳ್ಳ್ರಿ. ದನಾಕ್ಕೆ ಸ್ತೋತ್ರವಾಗಲಿ. ಇದೇ ವಾರ ಶನಿವಾರ ರಾತ್ರಿ ಆನ್ಲೈನ್ ಪ್ರೇಯರ್, ಉದಯ ಕಾಲದ ಭಾನುವಾರದಲ್ಲಿ ಕರ್ತನ ಸಂಸ್ಕಾರ ಭೋಜನದ ಆರಾಧನೆಯನ್ನು ಮುಗಿಸಿ ದೇವರ ನಾಮವನ್ನು ನೀವು ಘನಪಡಿಸಿರಿ. ಆತ್ಮೀಯ ದೇವಶನ್ರೆ, ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರು ನಮಗೆ ಕೊಡಲ್ಪಡುತ್ತಿರುವಂಥ ಈ ವಿಶೇಷವಾದಂಥ ಸಂದೇಶವನ್ನು ನಾವು ಹೃದಯಪೂರ್ವಕವಾಗಿ ಇವತ್ತು ಧ್ಯಾನ ಮಾಡುವಂತವರಾಗೋಣ. ಇವತ್ತಿನ ಸಂದೇಶದ ಸಾರಾಂಶ ಇದಾಗಿರುವಂಥದ್ದಾಗಿದೆ: ಯಾರನ್ನೂ ಸದಾ ಕಡೆಗಣಿಸಬೇಡ್ರಿ, ಯಾರಿಗೂ ಅವಹೇಳನ ಮಾಡಬೇಡ್ರಿ, ಯಾರಿಗೂ ಕೀಳಾಗಿ ನೋಡಬೇಡ್ರಿ. ಯಾರಿಗೂ ಅವಹೇಳನ ಮಾಡಬೇಡ್ರಿ, ಯಾರಿಗೂ ಸಹ ಕೀಳಾಗಿ ನೋಡಬೇಡ್ರಿ. ಬಹಳ ಜನರು ಅನ್ಕೊಳ್ತಾರೆ, ಅಯ್ಯೋ ನಾವು ಪಟ್ಟಣದಲ್ಲಿದ್ದೇವೆ, ಹಳ್ಳಿನಲ್ಲಿ ಇರುವಂಥ ಆ ವ್ಯಕ್ತಿಗಳ ಅವರು ನಮಗೆ ಕಾಲ ಧೂಳಿಗೂ ಸದಾ ಸಮಾನ ಇಲ್ಲ ಎನ್ನುವಂಥ
ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ಸದಾ ಇದ್ದಾರೆ. ಅನೇಕ ವೇಳೆಯಲ್ಲಿ ನಾನು ಕೇಳಿದ್ದೇನೆ, ದೇವರಿಗೆ ಸ್ತೋತ್ರವಾಗಲಿ, ನಿನ್ನ ಜೀವನ ಇಷ್ಟೇ, ನಿನ್ನ ಬದುಕು ಇಷ್ಟೇ, ನಿನ್ನ ಭವಿಷ್ಯತ್ತಿನಲ್ಲಿ ಯಾವತ್ತೂ ಸದಾ ಒಳ್ಳೆಯದಾಗಲ್ಲ, ನೀನು ಉದ್ಧಾರ ಆಗೋದಿಲ್ಲ, ನಿನ್ನ ಜೀವನದಲ್ಲಿ ನೀನು ಏನಾದರೂ ಸರಿ ನೀನು ಮುಂದುವರಿಯೋದಿಲ್ಲ ಎಂಬುದಾಗಿ ಅವಹೇಳನ ಮಾಡುವಂಥ ವ್ಯಕ್ತಿಗಳು ಅನೇಕರನ್ನು ನಾನು ಕೇಳಿದ್ದೇನೆ. ಅಷ್ಟಕ್ಕೆ ನಿಂತುಕೊಳ್ಳೋದಿಲ್ಲ ರೀ. ಅವ್ರ ಜೀವನ ಹೇಗಿರ್ತದೆ ಅಂದರೆ, ಮಕ್ಕಳನ್ನು ಬಿಡೋಲ್ಲ, ಹೆಂಡತಿಯನ್ನು ಬಿಡೋದಿಲ್ಲ, ಗಂಡನನ್ನು ಬಿಡೋದಿಲ್ಲ. ಇವತ್ತು ಅನೇಕರ ಜೀವಿತದಲ್ಲಿ ನೋಡುವಂಥ ಸಂದರ್ಭದಲ್ಲಿ, ವೈಯಕ್ತಿಕವಾದ ಜೀವನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಾನು ಮಾತನಾಡಿದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಎಂಬುದಾಗಿ ಯಾರು ಅರ್ಥಕೊಳ್ಳಲ್ಲ. ಬಾಯಿ ತಪ್ಪಿಯೋ ಅಥವಾ ಬೇಕಂತಲೋ ಅನೇಕ ಜನರನ್ನ ನಾವು ಅವಹೇಳನ ಮಾಡಿಬಿಡ್ತೇವೆ, ಕೀಳಾಗಿ ನೋಡ್ಬಿಡ್ತೇವೆ. ಒಂದು ವೇಳೆ ನಮ್ಮ ಹತ್ರ ಇದೆ ಅಂತ ನಾವು ಅಹಂಕಾರ ಪಡಬಾರದು. ವೈಯಕ್ತಿಕವಾಗಿ ನಾವು ದೇವರನ್ನ ಆರಾಧಿಸುವಂತ ದೇವ ಮಕ್ಕಳಲ್ಲಿ ಸಮೃದ್ಧಿ ಭರಿತವಾದ ಪ್ರೀತಿ ಇರಬೇಕು, ದಯೆ ಇರಬೇಕು, ಕರುಣೆ ಇರಬೇಕು. ಪ್ರತ್ಯೇಕವಾಗಿ ಕ್ರೈಸ್ತ ಮಕ್ಕಳಲ್ಲಿ ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟು ಕೆಟ್ಟದಾಗಿ ಹೀಯಾಳಿಸ್ತಾರೆ, ಕೀಳಾಗಿ ನೋಡ್ತಾರೆ, ದೈವ ಭಯ ಇಲ್ಲದ ರೀತಿಯಲ್ಲಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅದನ್ನೇ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಕೀಳಾಗಿ ನೋಡುವಂತ ವ್ಯಕ್ತಿಗಳ ಜೀವನ ಹೇಗಿರುತ್ತದೆ, ಅವಹೇಳನಕ್ಕೆ ಗುರಿಯಾದಂತ ಆ ಮಕ್ಕಳ ಜೀವನ ಹೇಗಿರುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ ಕೇಳಿ. ಕೀಳಾಗಿ ಮಾತನಾಡುವವರ ಜೀವನ ಹೇಗಿರ್ತದೆ, ಅವಹೇಳನಕ್ಕೆ ಗುರಿಯಾಗಿರುವಂತ ಆ ವ್ಯಕ್ತಿಗಳ ಜೀವನ ಹೇಗಿರ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಒಂದು ಸಮುವೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯದ 24ನೇ ವಚನ ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ನಿಮ್ಮ ಬೈಬಲ್ ಅನ್ನ ಆ ಒಂದು ಸಮುವೇಲನ ಪ್ರವಾದನೆ ಗ್ರಂಥದ 26ನೇ ಅಧ್ಯಾಯದ 24ನೇ ವಚನದ ಕಡೆಗೆ ತಿರುಗಿಸಿರಿ. ನಾನು ಈ ಹೊತ್ತು ನಿನ್ನ ಜೀವವನ್ನು ಮಾನ್ಯವಾದದ್ದು ಎಂದು ಎಣಿಸಿದಂತೆ ಯೆಹೋವನು ನನ್ನ ಜೀವವನ್ನು ಮಾನ್ಯವಾದದ್ದು ಎಂದು ಎಣಿಸಿ ನನ್ನನ್ನು ಎಲ್ಲಾ ಇಕ್ಕಟ್ಟಿನಿಂದ ಬಿಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸೌಲನ ಮತ್ತು ದಾವಿದನ ನಡುವೆ ನಡೆಯುವಂತಹ ಒಂದು ವಿಶೇಷವಾದ ಸಂಭಾಷಣೆ. ಸೌಲನ ಕಣ್ಣಿಗೆ ದಾವಿದನು ಆಫ್ಟರ್ ಆಲ್ ಆಗಿ ಕಾಣ್ತಾ ಇದ್ದಾನೆ. ಇವನು ಆರ್ಡಿನರಿ, ಇವನು ಬರೀ ಸೈನಿಕ. ನನ್ನ ಸೇನೆಯಲ್ಲಿ ಏನೋ ಒಂದು ಚಿಕ್ಕದಾದಂಥ ಕೆಲಸವನ್ನ ಮಾಡಿಕೊಂಡಿರುವಂತ ಈ ವ್ಯಕ್ತಿ ಈತನಿಂದ ಏನು ಆಗೋದಕ್ಕೆ ಸಾಧ್ಯವಿಲ್ಲ. ಸೌಲನು ಈ ಮನುಷ್ಯನನ್ನ ಅಂದ್ರೆ ದಾವಿದನನ್ನ ನೋಡುವಂತಹ ಸಂದರ್ಭದಲ್ಲೆಲ್ಲ ಈತನ ನೋಡುವಾಗ ಇವನು ಏನು ಅಲ್ಲ ನನ್ನ ಕಣ್ಣಿಗೆ, ಇವನು ಬಹಳ ಕೀಳಾದವನು, ಇವನ ತಂದೆ ತಾಯಿಗಳು ರಾಜರು ಅಲ್ಲ, ಇವನ ವಂಶವು ರಾಜವಂಶಸ್ಥರಲ್ಲ, ಇವನೇನು ನನ್ನ ಸಂಸ್ಥಾನದಲ್ಲಿ ಏನೋ ಒಂದು ರೀತಿಯಲ್ಲಿ ಇರುವಂತಹ ವ್ಯಕ್ತಿ ಎಂಬುದಾಗಿ ಬಹಳ ಕೀಳಾಗಿ ಆತನ ವಿಷಯದಲ್ಲಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾ ಇದ್ದಾನಂತೆ. ಆತ್ಮೀಯ ದೇವಜನರೇ, ಸೌಲನ ಆ ಜೀವನ ಏನಂದ್ರೆ, ಯಾವಾಗಲೂ ಸದಾ ದಾವಿದನನ್ನ ಅವಹೇಳನ ಮಾಡೋದು, ಕೀಳಾಗಿ ನೋಡುವಂಥದ್ದು. ಇವತ್ತು ಸಹ ಅನೇಕ ಜನರನ್ನ ನೋಡುತ್ತೇವೆ, ತಮ್ಮ ನಾಲಿಗೆಯ ಮೂಲಕವಾಗಿ ಅವರು ಮಾತನಾಡುವಂತ ಮಾತುಗಳು ಬಾಣಕ್ಕಿಂತಲೂ ಕತ್ತಿಗಿಂತಲೂ ಬಿರುಸಾಗಿ ಮನಸ್ಸುಗಳನ್ನ, ಹೃದಯಗಳನ್ನ ಛಿದ್ರ ಮಾಡ್ತಾ ಇರ್ತವೆ. ನಾನು ಏನ್ ಮಾತನಾಡ್ತಾ ಇದ್ದೇನೆ ಎನ್ನುವಂತ ಅರಿವಿಲ್ಲದ ರೀತಿಯಲ್ಲಿ ಇವತ್ತು ಮಾತನಾಡಿ ಜನರನ್ನ ವೇದನೆ ಪಡಿಸ್ತಾರೆ. ಆದರೆ ಒಂದು ಮಾತು ನಿಮಗೆ ಹೇಳ್ತೇನೆ, ನಾವು ಯಾರಿಗಾದ್ರೂ ಆ ರೀತಿಯಾಗಿ ಅವಹೇಳನ ಮಾಡಿ ಕೀಳಾಗಿ ನೀವು ಮಾತನಾಡಿದರೆ ಅವರು ಪಡುವಂತ ನೋವಿದೆಯಲ್ಲ, ಅವರು ಪಡುವಂತ ವೇದನೆ ಇದೆಯಲ್ಲ, ಅವರು ಸುರಿಸುವಂತ ಕಣ್ಣೀರಿದೆಯಲ್ಲ, ಖಂಡಿತವಾಗಿ ಒಂದಲ್ಲ ಒಂದು ದಿನ ನಿನಗೆ ಮಾತ್ರ ಮುಟ್ಟದೆ ಬಿಡೋದಿಲ್ಲ. ಸತತವಾಗಿ
ದಾವೀದನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಪ್ರತಿ ಸಾರಿ ಸೌಲನು ಅವಹೇಳನ ಮಾಡುತ್ತಲೇ ಇದ್ದನು. ಮಾಡುತ್ತಾ ಮಾಡುತ್ತಾ ಅವನ ಪ್ರಾಣವನ್ನು ತೆಗಿಬೇಕೆಂಬುದಾಗಿ ತೀರ್ಮಾನ ಸಹ ಮಾಡಿ ರಾಜಾಜ್ಞೆಯನ್ನು ಹೊರಡಿಸಿ ಅವನ ಪ್ರಾಣ ಪಕ್ಷಿಯನ್ನು ಹಿಡಿದು ಸಾಯಿಸುವುದಕ್ಕೋಸ್ಕರವಾಗಿ ದಾವೀದನನ್ನ ಹಿಂಬಾಲಿಸ್ತಾ ಇದ್ದನು. ಆದರೆ ಇಲ್ಲಿ ದಾವೀದನು ಹೇಳುವಂತ ಸಂಗತಿಯನ್ನು ಕೇಳ್ರಿ ಈ ವಚನದಲ್ಲಿ, ನಾನು ನಿನ್ನ ಜೀವವನ್ನ ಮಾನ್ಯನು ಎಂಬುದಾಗಿ, ಮಾನ್ಯವಾದದು ಎಂಬುದಾಗಿ ನಾನು ಎಣಿಸುತ್ತೇನೆ. ಸೌಲನೇ, ನೀನು ನನ್ನ ಪ್ರಾಣ ತೆಗೆಯೋದಕ್ಕೆ ಸಿದ್ಧವಾಗು, ನನಗೆ ಕೀಳಾಗಿ ನೋಡು, ನನಗೆ ಅಪಹಾಸ್ಯ ಮಾಡು, ನನಗೆ ನೀನು ಏನಾದರೂ ವೇದನೆಯನ್ನು ಕೊಡು, ಆದರೆ ನಾನು ಮಾತ್ರ ಹಾಗಲ್ಲ. ನಾನು ನಿನ್ನ ಪ್ರಾಣವನ್ನ ಮಾನ್ಯವಾದದ್ದು, ಪ್ರಿಯವಾದದ್ದು ಎಂಬುದಾಗಿ ನಾನು ಎಣಿಸ್ತೇನೆಂಬುದಾಗಿ ಎಂದಿಗೂ ಸಹ ಸೌಲನಿಗೆ ದಾವೀದನು ಅವಹೇಳನ ಮಾಡಲೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಅವಹೇಳನ ಮಾಡಲೇ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಯಾವ ವಿಧವಾದಂತ ಆಲೋಚನೆ ಸೌಲನ ಒಳಗಡೆ ದಾವೀದನಿಗೆ ಇತ್ತು, ಎಷ್ಟು ಕೀಳಾಗಿ ವರ್ತನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೆನೆಸುವಾಗ ಬೈಬಲ್ ಅಲ್ಲಿ ಒಂದು ಸಮುವೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದ 11ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯುವೆನು ಎಂದುಕೊಂಡು ಈಟಿಯನ್ನ ಎಸೆದನು. ದನಾಕ್ಕೆ ಸ್ತೋತ್ರವಾಗಿ. ನೋಡ್ರಿ, ದಾವೀದನನ್ನ ಗೋಡೆಗೆ ಹತ್ತಿಕೊಳ್ಳಬೇಕಂತೆ, ಅಂಟಿಕೊಳ್ಳಬೇಕಂತೆ. ಹೇಗಂದ್ರೆ ಇವನ ದುರಾಸೆ ನೋಡ್ರಿ ಹೇಗಿದೆ. ಇವನನ್ನು ಒಂದೇ ಸರಿ ಸ್ಪಾಟ್ ಔಟ್ ಮಾಡಬೇಕು. ಅವನು ಸತ್ರೆ ಹಾಗೆ ಸಾಯಬಾರ್ದು. ನಾನು ಈಟಿಯಿಂದ ತಿವಿಯುವಂತ ಆ ಏಟಿಗೆ, ಆ ಈಟಿ ಸಮೇತವಾಗಿ ಅವನ ಹೆಡಿ ದೇಹ ಗೋಡೆಗೆ ಅಂಟಿಕೊಳ್ಬೇಕು, ಗೋಡೆಗೆ ಅಂಟಿಕೊಳ್ಬೇಕು. ಇವನ ಆಲೋಚನೆ ನೋಡ್ರಿ ಎಷ್ಟು ಕೀಳಾಗಿದೆ, ಎಷ್ಟು ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ದಾವೀದನು ಏನಾದರೂ ಫೋಟೋ ಫ್ರೇಮ ಗೋಡೆಗೆ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ, ಅಥವಾ ಸ್ಟಿಕ್ಕರ ಒಬ್ಬ ಮನುಷ್ಯನ ದೇಹ ಗೋಡೆಗೆ ಅಂಟಿಕೊಳ್ಳೋದಕ್ಕೆ ಸಾಧ್ಯನಾ? ಅಂದರೆ ಇವನ ಒಳಗಡೆ ಅಷ್ಟು ಕೀಳಾದ ಯೋಚನೆ, ಅವಹೇಳನ ಮಾಡುವಂತ ಯೋಚನೆ ಸೌಲನ ಒಳಗಡೆ ಇತ್ತು. ಇವತ್ತು ಬಹಳ ಜನರನ್ನು ನಾವು ನೋಡ್ತಾ ಇದ್ದೇವೆ, ಸಭೆಗಳಲ್ಲಿ ಪ್ರತ್ಯೇಕವಾಗಿ ಸೇವಕರುಗಳ ಮಧ್ಯದಲ್ಲಿ ಅವರು ಆಲೋಚನೆ ಮಾಡ್ತಾ ಇರ್ತಾರೆ, ಇವನು ಬದುಕಲೇಬಾರದು, ಇವನು ಸತ್ತು ಹೋಗಬೇಕು. ವಿಶ್ವಾಸಿಗಳ ಮಧ್ಯದಲ್ಲಿ ಇವಳು ಯಾಕಾದರೂ ಚರ್ಚಿಗೆ ಬರ್ತಾಳೋ, ಇವಳು ಯಾಕಾದರೂ ಸಭೆಯಲ್ಲಿ ಬಂದು ಈ ರೀತಿಯಾಗಿ ನಿಂತ್ಕೊಳ್ತಾ ಇದ್ದಾರೋ, ಇವಳು ಯಾವಾಗ ಸತ್ತು ಹೋಗ್ತಾನೋ ಎನ್ನುವಂಥ ಕೀಳಿರುಮೆಯ ಮಾತುಗಳನ್ನೇ ಇವತ್ತು ನಾವು ಕೇಳ್ತಾ ಇದ್ದೇವೆ. ಕೇಳೋದಕ್ಕೆ ತುಂಬ ಕಷ್ಟ ಅನಿಸ್ತಾ ಇರ್ಬೋದು. ಆತ್ಮೀಯ ದೇವಜನರೇ, ಇವತ್ತು ದೇವರು ನಮ್ಮನ್ನ ಈ ವಿಷಯದಲ್ಲಿ ಒಂದು ಹೆಚ್ಚೆ ಕ್ಷಮಿಸಿ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರನ್ನ ಪ್ರೀತಿಸುವಂತ ಒಂದು ಒಳ್ಳೆ ಮನಸ್ಸು ಬರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕತ್ತಿ ಗಿದ್ದಲು ಬಿರುಸಾಗಿ ಇವತ್ತು ನಾಲಿಗೆ ಸಭೆಗಳಲ್ಲಿ ಕಾರ್ಯ ಮಾಡ್ತಾ ಇದೆ. ಅವರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ ಅಂದರೆ, ಬಟ್ಟೆ ವಿಷಯದಲ್ಲಿ, ಗಾಡಿಗಳ ವಿಷಯದಲ್ಲಿ, ಕಾರುಗಳ ವಿಷಯದಲ್ಲಿ, ಅವರ ಬಡತನದ ವಿಷಯದಲ್ಲಿ, ಛೀ ನಿನ್ನ ಹಾಗೆ ನಾನಲ್ಲ ಅಂತ. ಇಲ್ಲಿ ನೋಡ್ರಿ, ಸೌಲನು ಎಷ್ಟು ಕುಯುಕ್ತಿ ಉಳ್ಳವನಾಗಿದ್ದುಕೊಂಡು ಆ ದಾವೀದನನ್ನ ಗೋಡೆಗೆ ಅಂಟಿಸಿಕೊಳ್ಳುವ ರೀತಿಯಲ್ಲಿ ಇವನು ಒಂದೇ ಸಾರಿ ಸಾಯಬೇಕು, ಸ್ಟಿಕ್ಕರ್ ತರ ಸ್ಟಿಕ್ ಆಗಬೇಕು ಎಂಬುದಾಗಿ ಹೇಳಿ ಅವನ ಬಾಡಿನ ಸಾಯಿಸ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತಾನೆ. ಎಷ್ಟು ಕೀಳರಿಮೆಯ ಮನುಷ್ಯ ಆಯ್ತಾ. ದನಾಕ್ಕೆ ಸ್ತೋತ್ರವಾಗಲಿ. ಆದರೆ ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ, 31ನೇ ಅಧ್ಯಾಯದ 10ನೇ ವಚನ ಮಾತ್ರ ಕೇಳಿಸ್ಕೊಳ್ಳೋಣ. 9, 10, 11, 12ರಲ್ಲಿ ಈ ಸಂಗತಿ ಬರೆಯಲ್ಪಟ್ಟಿದೆ. ಏನಾಯ್ತು ಇಂಥ ಯೋಚನೆ ಮಾಡಿದಂಥ ಸೌಲನ ಜೀವಿತ, ಇಷ್ಟು ಅವಹೇಳನ ಮಾಡಿದಂಥ ಸೌಲನ ಜೀವಿತ, ಇಷ್ಟು ಕೀಳಾಗಿ ದಾವೀದನನ್ನ ನೋಡಿದಂಥ ಆ ಸೌಲನ ಜೀವಿತ ಏನಾಯ್ತು ಅಂತ 10ನೇ ವಚನ ಮಾತ್ರ ಓದಿಕೊಳ್ಳೋಣ. ಅವನ ಆಯುಧಗಳನ್ನ ಅಷ್ಟೋರೆತ್ ದೇವತೆಯ ಗುಡಿಯಲ್ಲಿಟ್ಟರು, ಅವನ ಶವವನ್ನ ಬೆತ್ಷೆಯಾನಿನ ಕೋಟೆಯ ಗೋಡೆಗೆ ನೇತು ಹಾಕಿದರಂತೆ. ಯಾರ ಶವವನ್ನ? ಅಷ್ಟಿಲ್ಲದೆ ಹೇಳ್ತಾರ,
ಬಾಯಿನಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಅಂತ. ತಾನು ತೋಡಿದ ಗುಣಿಯಲ್ಲಿ ತಾನೇ ಬೀಳುತ್ತಾರೆ ಅಂತ. ಬಾಯಿಗಾಡಿದ್ದು ಬೆನ್ನಿಗೆ ಮೂಲ, ತಾನು ತೋಡಿದ ಗುಣಿನಲ್ಲಿ ತಾವೇ ಬೀಳುತ್ತಾರೆ ಅಂತ. ಸರಿಸುಮಾರು 14 ವರ್ಷಗಳ ಕಾಲ ದಾವೀದನನ್ನ ಸಾಯಿಸಬೇಕು 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 ಎಂಬುದಾಗಿ ಹಿಂಬಾಲಿಸಿದ ಸೌಲ. ಆದರೆ ಒಂದು ದಿನವಾದರೂ ಸದಾ ದಾವೀದನ ಮನಸ್ಸಿನಲ್ಲಿ ಆ ಯೋಚನೆನೇ ಬರಲಿಲ್ಲ. ಇವನು ನನ್ನ ರಾಜನೋ, ಇವನು ನನ್ನ ಅರಸನೋ, ಇವನ ಅಭಿಷಕ್ತನೋ, ಇವನು ದೇವರ ಆರಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ಆತ್ಮೀಯ ದೇವಶಂಡ್ರೆ ಯಾವಾಗಲೂ ಪ್ರೀತಿಯನ್ನ, ಅವನ ದೇಹವನ್ನ ಮಾನ್ಯವಾದುದು ಎಂಬುದಾಗಿ ದಾವೀದನು ಎಣಿಸ್ತಾ ಇದ್ದನು. ಇಲ್ಲಿ ಇಬ್ಬರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಅವಹೇಳನ ಮಾಡಿದ ವ್ಯಕ್ತಿಯ ಜೀವನ, ಅವಹೇಳನಕ್ಕೆ ಗುರಿಯಾದಂತ, ಕೀಳಿರಿಮೆಗೆ ಗುರಿಯಾದಂತ ಇನ್ನೊಬ್ಬ ವ್ಯಕ್ತಿಯ ಜೀವನ. ಅವಹೇಳನ ಮಾಡಿದಂತ ಆ ವ್ಯಕ್ತಿ ಅವನ ಮನಸ್ಸಿನಲ್ಲಿ ಅನ್ಕೊಂಡ, ಆ ದಾವೀದನನ್ನ ಈಟಿಯಿಂದ ತಿವಿದು ಗೋಡೆಗೆ ಬಟ್ಟೆ ನೇತಾಕುವ ಹಾಗೆ, ಶೂಟ್ ನೇತಾಗುವ ಹಾಗೆ ಅವನನ್ನು ನೇತಾಕ್ಬೇಕಂತ. ಆದರೆ ಒಬ್ಬ ಅನ್ಯರ ಈಟಿಯಿಂದ ಅಸ್ತೋರೆತ್ ಎನ್ನುವಂತ ಆ ಸ್ಥಳದಲ್ಲಿ ಆ ಆಯುಧ ಇತ್ತು. ದನಾಕೆ ಸ್ತೋತ್ರವಾಗಲಿ. ಯಾರು ಈ ರೀತಿಯಾಗಿ ಯೋಚನೆ ಮಾಡಿ ಕೀಳಿರಿಮೆಯಿಂದ ಮಾತನಾಡಿದನೋ ಆ ಸೌಲನ ಹೆಣ ಆ ಈಟಿ ಜೊತೆನಲ್ಲಿ ಗೋಡೆ ಒಳಗಡೆ ಸಿಕ್ಕಾಕಿಕೊಂಡಿತ್ತಂತೆ. ಗೋಡೆಗೆ ಸ್ಟಿಕ್ಕರ್ ಆಗಿ ನಿಂತ್ಕೊಂಡು ಹಾಗೆ ಹಾಕೊಂಡಿತ್ತಂತೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ನಿನ್ನ ವೈಯಕ್ತಿಕವಾದ ಬದುಕಿನಲ್ಲಿ ದೇವರ ಕೋಪಕ್ಕೆ ನೀನು ಗುರಿ ಹಾಕಬೇಡ. ದೇವರ ಕೋಪಕ್ಕೆ ನೀನು ಗುರಿ ಹಾಕಬೇಡ. ಯಾರಿಗೂ ಸದಾ ಕೀಳಾಗಿ ನೋಡಬೇಡ. ಯಾರಿಗೂ ಸದಾ ಅವಹೇಳನ ಮಾಡೋದಕ್ಕೆ ನೀನು ಹೋಗಬೇಡ. ಯಾಕೆಂದ್ರೆ ನಮ್ಮ ದೇವರು ತನ್ನ ಮಕ್ಕಳಿಗೆ ಅವಹೇಳನ ಮಾಡುವಂತ ವ್ಯಕ್ತಿಗಳನ್ನ, ದೇವದೂಷಣೆ ಮಾಡುವಂತ ವ್ಯಕ್ತಿಗಳನ್ನ ಎಂದೂ ಸದಾ ಕ್ಷಮಿಸಲ್ಲ, ಎಂದೂ ಕ್ಷಮಿಸಲ್ಲ. ಈತನ ಸಾವನ್ನ ನೋಡ್ರಿ ಎಷ್ಟು ಭಯಾನಕವಾಗಿದೆ ಅಂದ್ರೆ, ಕತ್ತಿಯಿಂದ ಅವನ ತಲೆನ ಅವನು ಕತ್ತರಿಸ್ಕೊಳ್ತಾನೆ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ಆಗ್ಬಿಡುತ್ತದೆ. ಅವನ ದೇಹ ಅಂದ್ರೆ ಮುಂಡ ಮಾತ್ರ ಗೋಡೆಗೆ ಅಂಟಿಕೊಳ್ತದೆ, ಅವನ ರುಂಡ ಎಲ್ಲೋ ಬಿದ್ದಿರುತ್ತದೆ. ಇಷ್ಟು ಕ್ರೂರವಾಗಿ ಸಾವು ಬೈಬಲಲ್ಲಿ ಒಬ್ಬ ರಾಜನಿಗೆ ನಡೆದಿದ್ದು ಸೌಲನ ವಿಷಯದಲ್ಲಿ ಮಾತ್ರ. ಸಾವು ನಡೆದಿದೆ. ದೇವರ ಕೋಪಕ್ಕೆ ಗುರಿಯಾದಂತ ಆಕಾನನ ಜೀವಿತವನ್ನ ಗಮನಿಸುವಂತ ಸಂದರ್ಭದಲ್ಲಿ ಆತನು ಮಾಡಿದಂತ ಆ ತಪ್ಪಿನ ವಿಷಯದಲ್ಲಿ ದೇವರೇ ಹೇಳ್ತಾ ಇದ್ದಾನೆ, ತಪ್ಪಿನ ವಿಷಯದಲ್ಲಿ ದೇವರೇ ಹೇಳ್ತಾ ಇದ್ದಾನೆ, ಅವನನ್ನ, ಅವನ ಮನೆಯವರನ್ನ ನೀವು ಹಿಡಿದು ಅವನಿಗೆ ಕೊಲ್ಲಿರಿ ಎಂಬುದಾಗಿ, ಅವನನ್ನು ನಾಶಪಡಿಸಿರಿ ಎಂಬುದಾಗಿ. ಆದರೆ ಈ ರೀತಿಯಾಗಿ ಸಾವನ್ನ ಯಾರೂ ಸತ್ಯವೇದದಲ್ಲಿ ಅನುಭವಿಸಲಿಲ್ಲ. ಗೋಡೆಗೆ ಒಂದು ಬಟ್ಟೆ ಕೋಟ್ಗಳು ನೇತಾಕುವ ರೀತಿಯಲ್ಲಿ, ಹ್ಯಾಂಗರ್ ನೇತಾಕುವ ರೀತಿಯಲ್ಲಿ ಸೌಲನನ್ನ ನೇತಾಕಿದರು. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ಅದಕ್ಕಾಗಿಯೇ ಆತ್ಮಿಕತೆ ಬದುಕಿನಲ್ಲಿ ಬದುಕಿರುವಂತ ನಮ್ಮ ಕುಟುಂಬದಲ್ಲಿ, ಬೇರೆ ಕುಟುಂಬದ ವಿಷಯದಲ್ಲಿ, ಬೇರೆ ಮಕ್ಕಳ ವಿಷಯದಲ್ಲಿ, ಆತ್ಮಿಕ ಸೇವಕರುಗಳ ವಿಷಯದಲ್ಲಿ, ದೇವಚನರ ವಿಷಯದಲ್ಲಿ ಯಾರೂ ಸದಾ ಅವಹೇಳನ ಮಾಡಬೇಡ್ರಿ, ಕೀಳಾಗಿ ನೋಡಬೇಡ್ರಿ. ನಾನು ಕಣ್ಣಾರೆ ನೋಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಎಷ್ಟೋ ಸೇವಕರುಗಳು, ಎಷ್ಟೋ ದೇವಜನರು, ಆತ್ಮಿಕ ವಿಶ್ವಾಸಿಗಳು ಕೀಳಾಗಿ ಮಾತನಾಡಿ ಇವತ್ತು ಸಭೆಯಿಂದ ಹೊರಟು ಹೋಗಿ ಅನೇಕ ವಿಧವಾದಂಥ ಕಷ್ಟ ನಷ್ಟಕ್ಕೆ ಗುರಿಯಾಗಿ ತಿರುಗಿ ಮೇಲೆ ಕೇಳಲಾರದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಅವಹೇಳನ ಮಾಡಬೇಡ್ರಿ, ನಿಮ್ಮ ತಂದೆ ತಾಯಿಗಳಿಗೆ ಅವಹೇಳನ ಮಾಡಬೇಡ್ರಿ, ನಿಮ್ಮ ಸೇವಕರುಗಳಿಗೆ ಅವಹೇಳನ ಮಾಡಬೇಡ್ರಿ. ಒಂದು ವೇಳೆ ನನ್ನ ಹತ್ರ ಹಣ ಆಸ್ತಿ ಇದೆ ಎಂಬುದಾಗಿ ಹೇಳಿ ನಿಮ್ಮ ಸಂಬಂಧಿಕರಿಗೆ ನೀವು ಅಹಂಕಾರದ ಪರಮಾವಧಿಯನ್ನ ತೋರಿಸಬೇಡ್ರಿ. ಯಾವಾಗ ಏನಾಗ್ತಿರೋ, ಯಾವಾಗ ಏನಾಗುತ್ತೇವೋ ನಮ್ಮ ಬದುಕಿನಲ್ಲಿ ಗೊತ್ತಿಲ್ಲ. ನಾನು ಎಲ್ಲೋ ಒಂದು ಕಡೆ ಕೇಳಿದಂತ ಒಂದು ಅದ್ಭುತವಾದಂತ ಒಂದು ಸಾಕ್ಷಿ. ಒಬ್ಬ ರೈತನಿರ್ತಾನೆ. ಆ ರೈತನ ಬಳಿನಲ್ಲಿ 100 ಎಕರೆ ಜಮೀನು ಇರ್ತದೆ. ಬಹಳ ದೊಡ್ಡ ಆಸಾಮಿ. ಆ ಆಸಾಮಿಯ ಮುಂಭಾಗದಲ್ಲಿ ಒಬ್ಬ ಬಡ ಕೂಲಿಕಾರನು ಬಂದು ಆ ಹೊಲಗಳಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗೆ ಆ ಆಸಾಮಿ ಬಳಿನಲ್ಲಿ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ ನನಗೆ 1,000 ರೂಪಾಯಿ ಕೊಡು, ನನ್ನ ಮಗನಿಗೆ SLC ಫೀಸ್ ಕಟ್ಟಬೇಕು, ಅವನ ವಿದ್ಯಾಭ್ಯಾಸಕ್ಕಾಗಿ ಹಣ ಕಡಿಮೆ ಆಗಿದೆ ಸ್ವಾಮಿ, ನನಗೆ ಕೊಡು ಎಂಬುದಾಗಿ ಹೇಳಿ ಆ ಆಸಾಮಿ ಹತ್ರ ಕೇಳುವಾಗ ಆ ರೈತನು ಹೇಳಿದನಂತೆ, ಆ ಧನವಂತ ರೈತನು,
ಏಯ್ ಏನೋ ಮಾತಾಡ್ತಿದ್ಯಾ, ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾ? ವಿದ್ಯಾಭ್ಯಾಸ ಎಲ್ಲ ನಿನ್ನ ಮಕ್ಕಳಿಗಲ್ಲ, ಅವು ಏನಿದ್ರು ಸದಾ ನಮ್ಮಂತ ಶ್ರೀಮಂತರ ಮಕ್ಕಳಿಗೆ, ನಿಮ್ಮಂತ ಕೂಲಿ ಆಳುಗಳ ಮಕ್ಕಳಿಗೆ ಆ ವಿದ್ಯಾಭ್ಯಾಸ ಅಲ್ಲ. ಅವನನ್ನು ಕರ್ಕೊಂಬಂದು ಹೊಲ ಮನೆ ಕೆಲಸ ಮಾಡೋಕೆ ಇಟ್ಕೋ, ಅವನಿಗೆ ನಿನಗೆ ಎಷ್ಟು ಕೊಡ್ತೀನೋ ಅದು ಅವನಿಗೆ ಸಹ ನಾನು ದುಡ್ಡು ಕೊಡ್ತೀನಿ ಎಂಬುದಾಗಿ ಹೇಳುವಾಗ ಆ ಕೂಲಿ ಆಳು ಹೇಳ್ತಾನೆ, ಸ್ವಾಮಿ ದಯಮಾಡಿ ನೀವು ದುಡ್ಡು ಕೊಡದಿದ್ರೂ ಪರವಾಗಿಲ್ಲ, ನನಗೆ ಪದೇ ಪದೇ ಕೂಲಿ ಆಳು ಅಂತ ಹೇಳಬೇಡ್ರಿ, ನನ್ನ ಮಗನಿಗೆ ಕೂಲಿ ಸೇರಿಸ್ಕೋ ಎಂಬುದಾಗಿ ಸದಾ ಹೇಳಬೇಡ್ರಿ, ನನಗೆ ಬಾಧೆ ಆಗ್ತದೆ ಅಂತ ಹೇಳಿದಾಗ ಈ ರೈತನು ಹೇಳ್ತಾನೆ, ಏನ್ ದುರಾಂಕಾರ, ಆಳುಗಳು ಸದಾ ಇವತ್ತು ಇಷ್ಟೊಂದು ಲೆವೆಲಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಯಿತಾ? ನಾಲಿಗೆ ಯಾಕೋ ಉದ್ದವಾಗ್ತಾ ಇದೆ ಎಂಬುದಾಗಿ ಹೇಳಿ ಆ ರೈತನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಆಳನ್ನು ಅಷ್ಟು ಕೀಳಾಗಿ ಬೈತಾನೆ. ಆ ಮನುಷ್ಯನು ದುಃಖದಿಂದ ಹೋಗ್ತಾನೆ. ಅವನ ಮಗನು SSLC ಎಕ್ಸಾಮ್ ಬರೀತಾನೆ, ಫಸ್ಟ್ ಕ್ಲಾಸಲ್ಲಿ ಬರ್ತಾನೆ. PUC ಎಕ್ಸಾಮ್ ಬರೀತಾನೆ, ಅದರಲ್ಲಿ ಸದಾ ಫಸ್ಟ್ ಕ್ಲಾಸಲ್ಲಿ ಬರ್ತಾನೆ. CT ಎಕ್ಸಾಮ್ ಬರೀತಾನೆ, ಸಾಫ್ಟ್ವೇರ್ ಕಂಪ್ಯೂಟರ್ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾನೆ. ಇನ್ಫೋಸಿಸ್ ಕಂಪನಿನಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಇದು ಕೇವಲ ಒಂದು 10-15 ವರ್ಷಗಳ ಹಿಂದೆ ನಡೆದಂಥ ಘಟನೆ. ದುಡಿದು ಟಾಪ್ ಲೆವೆಲ್ ಅಲ್ಲಿ ಬರ್ತಾನೆ. ಮತ್ತೆ ಅಮೆರಿಕಕ್ಕೆ ಹೋಗಿ ಆತನು ಜಾಯ್ನ್ ಆಗಿ ಆ ಸಾಫ್ಟ್ವೇರ್ ಕಂಪನಿನಲ್ಲಿ ದುಡಿಯೋದಕ್ಕೆ ಪ್ರಾರಂಭ ಮಾಡಿ ಹಣ ಸಂಪಾದನೆ ಮಾಡಿ ಪ್ರತಿ ತಿಂಗಳು ತನ್ನ ತಂದೆಗೆ ಕಳಿಸ್ತಾನೆ. ಡ್ಯಾಡಿ, ಈ ಹಣವನ್ನೆಲ್ಲ ಸೇಕರಿಸಿಕೊಂಡು ಜಮೀನು ತೆಗೆದುಕೋ, ಸ್ಥಳಗಳನ್ನ ಖರೀದಿ ಮಾಡು, ಹಣವನ್ನು ವ್ಯರ್ಥ ಮಾಡಬೇಡ ಡ್ಯಾಡಿ ಎಂಬುದಾಗಿ ಹೇಳಿ ಪ್ರತಿ ತಿಂಗಳು ಹಣವನ್ನು ಕಳಿಸ್ತಾನೆ. ಹೀಗೆ ಒಂದು 10 ವರ್ಷಗಳ ಕಾಲ ದಾಟಿದ ನಂತರ ಅಮೆರಿಕ ದೇಶದಿಂದ ಆ ಮನುಷ್ಯನು ತಿರುಗಿ ತನ್ನ ತಂದೆಯನ್ನು ನೋಡೋದಕ್ಕೆ ಬರ್ತಾನೆ. ಬಂದ ನಂತರ ತನ್ನ ತಂದೆ ಹೇಳ್ತಾನೆ, ಡ್ಯಾಡಿ ನಾಳೆ ನಾವು ಬೆಳಗ್ಗೆ ಹೊಲಕ್ಕೆ ಹೋಗೋಣ, ಎಲ್ಲೆಲ್ಲಿ ಹೊಲಗಳಿದ್ದಾವೆ, ಎಲ್ಲೆಲ್ಲ ಹೊಲಗಳನ್ನು ತೆಗೆದುಕೊಂಡು ಏನೆಲ್ಲ ಬಿತ್ತಿದೆಯಾ ಬಾ ನೋಡ್ಕೊಂಡು ಬರೋಣ ಎಂಬುದಾಗಿ ಹೇಳುವಾಗ, ಆಯ್ತು ಮಗನೇ ಬಾ ಹೋಗೋಣ ಎಂಬುದಾಗಿ ಹೇಳುವಾಗ ಆ ಹೊಲದ ಮಧ್ಯದಲ್ಲಿ ಒಬ್ಬ ಮನುಷ್ಯನು, ಸ್ವಲ್ಪ ವಯಸ್ಸಾಗಿರುವಂಥ ಒಬ್ಬ ಮನುಷ್ಯನು ತುಂಬಾ ದೇಹದಲ್ಲಿ ಬಲಹೀನತೆಯಿಂದ ತುಂಬಿಕೊಂಡು ಕೆಲಸ ಮಾಡ್ತಿರ್ತಾನೆ. ಹೀಗೆ ನಡೆದುಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಹೊಲವನ್ನು ನೋಡಿಕೊಂಡು ಅವ್ರ ಡ್ಯಾಡಿಗೆ ಕೇಳಿದಾನೆ, ಡ್ಯಾಡಿ ಈ ವಯಸ್ಸಾದಂಥ ಈ ಮನುಷ್ಯರನ್ನು ನಾನು ಯಾವತ್ತೂ ನೋಡಿದ್ದೇನೆ, ಈತನು ನನಗೆ ತುಂಬಾ ಪರಿಚಿತವನಾಗಿದ್ದಾನೆ, ಈತನು ಯಾರು ಡ್ಯಾಡಿ ಎಂಬುದಾಗಿ ಹೇಳುವಾಗ ಅವ್ರ ತಂದೆ ಹೇಳ್ತಾನೆ, ಮಗನೇ ಇವ್ರು ಯಾರು ಅಲ್ಲ, ಒಂದು ಕಾಲದಲ್ಲಿ 100 ಎಕರೆ ಜಮೀನಿದ್ದಂಥ ರೈತರು, ಅವ್ರ ಮನೆಯಲ್ಲಿ ಅಪ್ಪ ನಾನು ಕೂಲಿ ಆಳು ಕೆಲಸ ಮಾಡ್ತಾ ಇದ್ದೆ, ಅವರ ಮನೆಯಲ್ಲೇ ನಾನು ಜೀವನ ನಡೆಸ್ದೆ, ನೀನು ವಿದ್ಯಾಭ್ಯಾಸ ಮಾಡಿಸ್ದೆ, ಅಷ್ಟು ಕಷ್ಟಪಟ್ಟು ನಾನು ನಿನ್ನ ಉನ್ನತ ಸ್ಥಿತಿಗೆ ತಂದೆ, ಅವ್ರು ನಮ್ಮ ಯಜಮಾನ್ರು ಕಣೋ ಅಂತ ಹೇಳುವಾಗ ಆ ಹುಡುಗ ಓಡಿ ಬಂದು ಆ ಕೆಲಸ ಮಾಡ್ತಾ ಇದ್ದಂಥ ಆ ರೈತನ ಕೈಯನ್ನು ಹಿಡಿದು, ಅಯ್ಯೋ ನೀವು ಕೆಲಸ ಮಾಡಬೇಡ್ರಿ, ನೀವು ನಮ್ಮ ದಣಿಗಳು, ನೀವು ನಮ್ಮ ಸಾಹುಕಾರರು, ನಾವು ಚಿಕ್ಕಂದಿನಿಂದ ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ಕೂಲಿ ಆಳು ಕೆಲಸ ಮಾಡಿಕೊಂಡು ನಮ್ಮನ್ನು ಸಾಕಿದ್ದಾರೆ, ನಿಮ್ಮ ಅನ್ನ ತಿಂದಿದ್ದೇವೆ, ಯಾಕೆ ಹೀಗಾಯ್ತು ನಿಮ್ಮ ಬದುಕು ಡ್ಯಾಡಿ, ಇವ್ರ ಜೀವನ ಯಾಕೆ ಹೀಗಾಯ್ತು ಎಂಬುದಾಗಿ ಹೇಳುವಾಗ, ಇಲ್ಲ ಇವರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಲ್ಲ, ಸರಿಯಾಗಿ ಇವರ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಮಾರ್ಪಡಲಿಲ್ಲ, ಒಂದು ಕಡೆ ವಿದ್ಯಾಭ್ಯಾಸ ಇಲ್ಲದೆ ಕೋಳಿ ಜೂಜಾಟ ಇಸ್ಪೇಟಗಳನ್ನು ಆಡಿ ಅವರ ಹೊಲಮನೆಗಳನ್ನು ಮಾರಿಬಿಟ್ರು. ಕೊನೆಯದಾಗಿ ಈ ಮನುಷ್ಯ ಇಂತಹ ಒಂದು ಪರಿಸ್ಥಿತಿಗೆ ಬಂದುಬಿಟ್ನು, ಅವರ ಮಕ್ಕಳಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸಲಿಲ್ಲ, ಅದಕ್ಕೆ ಒಂದು ಹೀನಾಯ ಪರಿಸ್ಥಿತಿ ಎಂಬುದಾಗಿ ಹೇಳುವಾಗ ಆ ಹುಡುಗನ ಹೇಳ್ತಾನೆ, ದಯಮಾಡಿ ನಮ್ಮ ಹೊಲದಲ್ಲಿ ನೀವು ಕೆಲಸ ಮಾಡಬೇಡ್ರಿ, ನಿಮಗೇನು ಹೆಲ್ಪ್ ಬೇಕೋ ನಾವು ಮಾಡ್ತೇವೆ, ಊಟ ಮಾಡಿಕೊಂಡು ನೀವು ಹಾಯಾಗಿರ್ರಿ ಎಂಬುದಾಗಿ. ಆತ್ಮೀಯ ದೇವಜನರೇ, ಒಂದು ದಿನ ನನ್ನ ಮನೆಯ ಕೂಲಿ ಆಳು ಎಂಬುದಾಗಿ, ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರದು ಎಂಬುದಾಗಿ ಅವಹೇಳನ ಮಾಡಿದಂಥ ಆ ರೈತನ ಜೀವನ ಗಮನಿಸ್ತಾ ಇದ್ದೀರಾ? ಕೂಲಿ ಆಳಿನ ಆ ಹೊಲದಲ್ಲೇ ಬಂದು ಕಳೆ ಕೀಳುವಂಥ ಪರಿಸ್ಥಿತಿ ಆತನಿಗೆ ಬಂತು. ಅದಕ್ಕಾಗಿಯೇ ಯಾರನ್ನ ಕೀಳಾಗಿ ನೋಡಬೇಡ್ರಿ, ಯಾರನ್ನ ಅವಹೇಳನ ಮಾಡೋದಕ್ಕೆ ಹೋಗಬೇಡ್ರಿ. ಯಾರ ಜೀವನ ಹೇಗಿರ್ತದೋ ಗೊತ್ತಿಲ್ಲ.
ಮಾನವನ ಜೀವಿತ ₹1 ನಾಣ್ಯ ಇದ್ದ ಹಾಗೆ. ಯಾವಾಗ ಅದು ಉಲ್ಟಾ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಯಾವ ರೀತಿಯಾಗಿ ಮಾರ್ಪಡ್ತಾರೋ ಗೊತ್ತಿಲ್ಲ. ವೈಯಕ್ತಿಕವಾಗಿ ನಿಮ್ಮ ಬದುಕಿನಲ್ಲಿ ಆತ್ಮೀಯ ದೇವಜನರೇ, ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಲಿ, ನಿಮ್ಮ ಗಂಡನ ವಿಷಯದಲ್ಲಿ ಆಗಲಿ, ನಿಮ್ಮ ಹೆಂಡತಿ ವಿಷಯದಲ್ಲಿ ಆಗಲಿ, ನಿಮ್ಮ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಆಗಲಿ, ಯಾರಿಗೂ ಕೀಳಾಗಿ ನೋಡಬೇಡ್ರಿ, ಅವಹೇಳನ ಮಾಡಬೇಡ್ರಿ. ಯಾಕೆಂತ ಹೇಳಿದ್ರೆ, ದೆನಾಕೆ ಸ್ತೋತ್ರವಾಗಲಿ, ನಾನು ಆರಾಧಿಸುವಂತ ದೇವರು ಯಾವ ವ್ಯಕ್ತಿಯು ನೊಂದುಕೊಳ್ಳುವುದನ್ನ, ಅವಹೇಳನಕ್ಕೆ ಗುರಿಯಾದಂತ ಆ ಮಕ್ಕಳನ್ನ ದೇವರು ಮಾತ್ರ ಕೈ ಬಿಡಲ್ಲ. ದೇವರ ಸನ್ನಿಧಾನದಲ್ಲಿ ಆ ರೀತಿಯಾದಂತ ಒಂದು ಕೀಳಾದ ಪರಿಸ್ಥಿತಿನಲ್ಲಿ ನೀನು ಅವಹೇಳನಕ್ಕೆ ಗುರಿಯಾಗ್ತಾ ಇರುವುದಾದರೆ, ಯೇಸುವಿನ ನಾಮದಲ್ಲಿ ಪ್ರೀತಿಯ ದೇವಜನರೇ, ಕೀಳಿರುಮೆಗೆ ಅವಹೇಳನಕ್ಕೆ ಗುರಿಯಾದಂತ ಆ ದಾವೀದನನ್ನ ದೇವರು ಆ ಇಸ್ರಾಯೇಲರಿಗೆ ಸಿಂಹಾಸನಾಧೀಶನಾಗಿ ಮಾರ್ಪಡಿಸಿದ ಮಾತ್ರವಲ್ಲ, ಅವಹೇಳನ ಮಾಡಿದಂತ ಆ ಸೌಲನ ಮೊಮ್ಮಗನಾಗಿರುವಂತ ಮೆಫೀಬೋಶೆತ್ ಎನ್ನುವಂತ ಆ ವ್ಯಕ್ತಿ ದಾವೀದನ ಬಳಿನಲ್ಲಿ ಬಂದು ಹೇಳ್ತಾ ಇರ್ತಾನೆ, ಏನು ಗೊತ್ತಾ, ಇಗೋ ನಿನ್ನ ಮೇಜಿನ ಕೆಳಗಡೆ ಬಿದ್ದಂತ ಆಹಾರವನ್ನು ತಿನ್ನುವಷ್ಟು ಯೋಗ್ಯತೆ ನನಗೆ ಇಲ್ಲ. ಏನಂದ್ರೆ ಒಬ್ಬ ದೊಡ್ಡ ರಾಜನ ಮೊಮ್ಮಗನು ಆತನು. ಆ ಇಸ್ರಾಯೇಲರಲ್ಲಿ ಎಲ್ಲ ಅಧಿಕಾರ ಆ ಮೆಫೀಬೋಶೆತ್ಗೆ ಇರ್ತದೆ. ಆದ್ರೆ ದಾವೀದನು ಹೇಳ್ತಾರೆ, ಏನು ಗೊತ್ತಾ, ನೀನು ನನ್ನ ಸರತಿ ಸಾಲಿನಲ್ಲಿ ಕೂತ್ಕೊಂಡು ನೀನು ಊಟ ಮಾಡಬೇಕೆಂಬುದಾಗಿ. ಆತ್ಮೀಯ ದೇವಜನರೇ, ಪ್ರೀತಿ ಮಾತ್ರ ದೇವರು ಇಷ್ಟಪಡುವಂತನಾಗಿದ್ದಾನೆ. ನಾವು ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನ ಗೌರವಿಸಬೇಕು. ಬಡವನಾಗಿರ್ಬೋದು, ಕಷ್ಟದಲ್ಲಿರ್ಬೋದು, ರೋಗಿ ಇರ್ಬೋದು, ಬಲಹೀನನಿರ್ಬೋದು, ಒಂದು ವೇಳೆ ಸೌಂದರ್ಯ ಇಲ್ಲದೆ ಇರಬಹುದು. ಆತ್ಮೀಯ ದೇವಜನರೇ, ಒಂದು ವೇಳೆ ನನಗೆಲ್ಲ ಇದೆ ಎಂಬುದಾಗಿ ನೀನು ಗರ್ವ ಪಡ್ತಾ ಇರುವುದಾದರೆ ಅದು ಬಹಳ ದಿನ ಇರಲ್ಲ, ಅದು ಬಹಳ ದಿನ ಇರಲ್ಲ. ದೆನಾಕೆ ಸ್ತೋತ್ರವಾಗಲಿ. ಈ ನಾಲಿಗೆನ ಇವತ್ತು ನೀನು ಹತೋಟಿಲಿ ಇಟ್ಕೋಬೇಕು. ದೇವರಿಗೆ ಸ್ತೋತ್ರ ಮಾಡಬೇಕು, ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು. ಪ್ರೀತಿ ಮಾಡಿದರೆ ಯಾವೆಲ್ಲ ವಿಶೇಷವಾದಂತ ಕೃಪೆಯನ್ನ ದೇವರು ಅನುಗ್ರಹಿಸ್ತಾನೆ ಎಂಬುದಾಗಿ ನೋಡುವಾಗ ಆ ಒಂದು ಮಾತನ್ನ ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತೇನೆ. 72ನೇ ಕೀರ್ತನೆ, ದೆನಾಕೆ ಸ್ತೋತ್ರವಾಗಲಿ, ಅದರ 14ನೇ ವಚನ ಕೊನೆ ಸಾಲನ್ನ ಮಾತ್ರ ಕೇಳಿಸಿಕೊಳ್ಳುವಂತರಾಗೋಣ. 72ನೇ ಕೀರ್ತನೆ 14ನೇ ವಚನದ ಕೊನೆ ಸಾಲು. ಶೇಬಾ ಪ್ರಾಂತ್ಯದ ಬಂಗಾರವು ಅವನಿಗೆ ಸಮರ್ಪಣೆಯಾಗಲಿ, ಅವನಿಗೋಸ್ಕರ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆಯು ನಡೆಯಲಿ, ದಿನ ದಿನವೂ ಅವನಿಗೆ ಆಶೀರ್ವಾದಗಳು ಉಂಟಾಗಲಿ. ದೆನಾಕೆ ಸ್ತೋತ್ರವಾಗಿ. ಶೇಬಾ ಪ್ರಾಂತ್ಯದ ಬಂಗಾರ ಪ್ರತಿ ದಿನವೂ ಸದಾ ಆತನಿಗೆ ವಿಜ್ಞಾಪನೆಗಳು ಸಮರ್ಪಿಸಲ್ಪಡಲಿ, ಅವನಿಗೆ ದಿನ ದಿನವೂ ಆಶೀರ್ವಾದ ಉಂಟಾಗಲಿ. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಬೇರೆ ಯಾರು ಅಲ್ಲ ಪ್ರೀತಿಯುಳ್ಳ ದೇವಜನರೇ, ನಿಜವಾದಂಥ ಅರಸನ ಯಾರು ಗೊತ್ತಾ? ನಾನು ನೀನು ಆರಾಧಿಸುವಂತ ನಮ್ಮ ಆರಾಧ್ಯ ದೈವ ಯೇಸು ಕ್ರಿಸ್ತನ ಕುರಿತು ಪ್ರವಾದನಯುಕ್ತ ವಾಗ್ದಾನ ಇದು. ದೆನಾಕೆ ಸ್ತೋತ್ರವಾಗಲಿ. ದಿನ ದಿನವೂ ಸದಾ ಆತನಿಗೆ ವಿಜ್ಞಾಪನೆ, ದಿನ ದಿನವೂ ಸದಾ ಆತನಿಗೆ ಆಶೀರ್ವಾದ ಉಂಟಾಗಲಿ. ಯಾಕೆಂತ ಹೇಳಿದರೆ, ಅವಹೇಳನ ಮಾಡಿದಂಥ ವ್ಯಕ್ತಿಗಳಿಗೂ, ಮುಖಕ್ಕೆ ಉಗುಳಿದಂಥ ವ್ಯಕ್ತಿಗಳಿಗೂ, ಕೀಳಾಗಿ ನಡೆಸಿಕೊಂಡಂಥ ವ್ಯಕ್ತಿಗಳಿಗೂ, ಅಪಹಾಸ್ಯ ಮಾಡಿದಂಥ ವ್ಯಕ್ತಿಗಳಿಗೂ ಆತನ ಎದುರಾಗಿ ನಿಂತುಕೊಂಡು ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಈ ರೀತಿಯಾಗಿ ಹೇಳಿದ್ದಾರೆ, ಇವನು ನಿಜವಾಗ್ಲೂ ದೇವರ ಅಲ್ಲವೇ ಅಲ್ವಾ, ಈತನು ಬೆಲ್ಜುಬುಲ್ ಮತ್ತು ಸೈತಾನನ ಆತ್ಮನ ಮೂಲಕವಾಗಿ ಅದ್ಭುತಗಳನ್ನು ನಡೆಸ್ತಾನೆ ಎಂಬುದಾಗಿ ಅನೇಕರು ಕೀಳಾಗಿ ಅಪಹಾಸ್ಯ ಮಾಡಿದಂತ ಆ ರಾಜಾದಿರಾಜನನ್ನ ಭೂಮಿಯ ಮೇಲೆ, ಆಕಾಶದ ಕೆಳಗಡೆ, ಸರ್ವ ಮಂಡಲಗಳಲ್ಲಿರುವಂತಹ ಒಬ್ಬರು ಸದಾ ಆತನು ದೇವರಲ್ಲ ಎಂಬುದಾಗಿ ಎಣಿಸದೆ ಪ್ರತಿಯೊಂದು ಮೊಣಕಾಲು ಬಾಗಲೇಬೇಕು, ಪ್ರತಿಯೊಂದು ನಾಲಿಗೆ ಒಪ್ಪಲೇಬೇಕು, ಪ್ರತಿಯೊಬ್ಬರು ಸದಾ ಹೇಳಲೇಬೇಕು ಆತನೇ ರಕ್ಷಕನೆಂಬುದಾಗಿ. ಅಂತ ಅದ್ಭುತವಾದ ಆಶೀರ್ವಾದಕ್ಕೆ ಪಾತ್ರನಾಗಿರುವ ಆತನು ನಮ್ಮ ಕರ್ತನಾಗಿರುವ ಯೇಸಯ್ಯ. ಕಾರಣ ಒಂದೇ, ಅವಹೇಳನಕ್ಕೆ ಗುರಿಯಾದನು. ಕೀಳಾದ ಒಂದು ಪರಿಸ್ಥಿತಿಯಲ್ಲಿ 3.5 ವರ್ಷಗಳ ಕಾಲ ಹಾದು ಬರುವಂತ ಒಂದು ಸ್ಥಿತಿ ಆತನಿಗೆ ಉಂಟಾಯಿತು. ಈಗಲೂ ಸದಾ
ಅನೇಕ ಸತ್ಯವನ್ನ ಅರಿಯದೇ ಇರುವಂತ ಮತಾಂಧರು ಯೇಸು ಸ್ವಾಮಿಯ ಕುರಿತು ಈಗಲೂ ಸದಾ ಅವಹೇಳನಗಳನ್ನ ಮಾಡ್ತಾನೆ ಇದ್ದಾರೆ, ಕೀಳಾಗಿ ಮಾತನಾಡುತ್ತಲೇ ಇದ್ದಾರೆ. ಆದರೆ ನನ್ನ ಸ್ವಾಮಿ ಎಷ್ಟು ಒಳ್ಳೆಯವರು ಗೊತ್ತಾ? ಅಂತ ಕೀಳಾಗಿ ಮಾತನಾಡುವಂಥವರನ್ನ, ಅಪಹಾಸ್ಯ ಮಾಡುವಂಥವರನ್ನ, ಮತಾಂಧರನ್ನ ನಾನು ಕರಗಳನ್ನ ಚಾಚಿ ಹಗಲೆಲ್ಲ ನನ್ನನ್ನು ಪ್ರೀತಿಸುವವರಿಗೂ ನನ್ನನ್ನು ವಿರೋಧಿಸುವವರಿಗೂ ನಾನು ಕೈ ಚಾಚಿ ಕರೀತಾ ಇದ್ದೇನೆಂಬುದಾಗಿ ಪ್ರೀತಿಸುವಂತ ದೈವ ಏಸಯ್ಯ. ಅಂತ ದೇವರನ್ನ ಆರಾಧಿಸುವಂತ ನಾವು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನ ಪ್ರೀತಿ, ಆತನ ಸಹನೆ, ಆತನ ದಯೆ, ಆತನ ಕರುಣೆ, ಆತನ ಆತ್ಮಿಕ ಆ ವಿಶೇಷತೆ ನಾವು ಹೊಂದಿಕೊಂಡು ನಡೀಬೇಕು. ಅದಕ್ಕಾಗಿಯೇ ಆತನ ಹೇಳ್ತಾನೆ, ಒಂದು ಕೆನ್ನೆ ಒಡ್ಡುವವನಿಗೆ ಇನ್ನೊಂದು ಕೆನ್ನೆಯನ್ನ ಒಡ್ಡು, ವೈರಿ ನಿನಗೆ ಒಂದು ಮಾರು ದೂರ ಕರ್ಕೊಂಡು ಹೋದ್ರೆ ಇನ್ನೊಂದು ಮಾರು ದೂರ ಅವನ ಜೊತೆನಲ್ಲಿ ಹೋಗು, ವೈರಿ ಜೊತೆನಲ್ಲಿ ಒಂದಾಗ್ಬಿಡು ಎಂಬುದಾಗಿ ಹೇಳಿದ ದೇವರು ಯಾರಾದ್ರೂ ಇರುವುದಾದ್ರೆ ಕರ್ತನೆ. ನಮ್ಮನ್ನು ಯಾರು ವಿರೋಧಿಸ್ತಾರೋ, ಯಾರು ಅವಹೇಳನ ಮಾಡ್ತಾರೋ, ಯಾರು ಕೀಳಾಗಿ ನೋಡ್ತಾರೋ ಅವರನ್ನ ಪ್ರೀತಿಸ್ರಿ ಎಂಬುದಾಗಿ ಹೇಳಿದ ದೇವರು ಯಾರು ಇರುವುದಾದ್ರೆ ನಮ್ಮ ಕರ್ತನೆ. ನೀನು ಅತ್ಯುನ್ನತವಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾ? ದಾವಿದನ ರೀತಿನಲ್ಲಿ ಕರ್ತನ ಆ ಕೃಪೆಗೆ ನಿರಂತರ ಪಾತ್ರವಾಗಬೇಕಂದ್ರೆ ಬರುವ ಅವಮಾನಗಳನ್ನ ನೋಡಿ ಕುಗ್ಗಿ ಹೋಗ್ಬೇಡ ದೇವ ಮಗುವೆ. ಆ ಅವಮಾನಗಳೇ ಒಂದು ದಿನ ನಿನಗೆ ಬಹುಮಾನವಾಗಿ ಮಾರ್ಪಡ್ತದೆ. ಇವತ್ತು ಕೈ ಚಾಚುವ ನಿನ್ನ ಕೈ ಎತ್ತಿ ಕೊಡುವ ಹಾಗೆ ದೇವರು ಖಂಡಿತ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನ ಮಾತುಗಳು ಎಷ್ಟು ಮಹಿಮೆ ಉಳ್ಳದಪ್ಪ, ನಿನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ದೇವ. ಯೇಸುವಿನ ನಾಮದಲ್ಲಿ ದೇವ ಕರ್ತನೆ, ಈ ಸಂದೇಶದ ಮೂಲಕವಾಗಿ ಅನೇಕರ ಮನಕಣ್ಣುಗಳನ್ನ ನೀನು ತೆರೀತಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಏಸಯ್ಯ, ಒಂದು ವೇಳೆ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ ಎಂಬುದಾಗಿ ಗರ್ವ ಪಡುವ, ಅವಹೇಳನ ಮಾಡುವಂತ ಅವರ ಬದುಕನ್ನ ಇವತ್ತೂ ಸದಾ ದೇವರ ಸತ್ಯವೇದದಲ್ಲಿ ಮಾತ್ರವಲ್ಲ ನಮ್ಮ ಕಣ್ಣೆದುರಲ್ಲೇ ನೋಡ್ತಾ ಇದ್ದೇವೆ. ಅವರ ಹೀನಾಯಿ ಪರಿಸ್ಥಿತಿ, ಅವರ ಅಂತ್ಯಸ್ಥಿತಿ ಎಷ್ಟು ಕೀಳಾಗಿರ್ತದೆ ಎಂಬುದಾಗಿ. ಆದರೆ ಅವಹೇಳನಕ್ಕೆ ಗುರಿಯಾದಂಥ ವ್ಯಕ್ತಿಗಳೇ ಅವರಿಗೆ ಕರೆದು ಊಟ ಹಾಕುವಷ್ಟರ ಮಟ್ಟಿಗೆ ನೀನು ಆಶೀರ್ವಾದ ಮಾಡುವ ಕರ್ತನು. ಯೇಸುವಿನ ನಾಮದಲ್ಲಿ ಅವಹೇಳನ ಮಾಡಿದಂಥ ದೇವರೇ ಕರ್ತನೆ, ಆ ಸೌಲನ ಅಂತ್ಯಸ್ಥಿತಿ ಅಷ್ಟು ಘೋರವಾಗಿತ್ತು ದೇವ. ಕೀಳೆರಿಮೆಗೆ ಅವಹೇಳನಕ್ಕೆ ಗುರಿಯಾದಂಥ ದಾವೀದನ ಸದಾಕಾಲ ಆತನ ಸಿಂಹಾಸನವನ್ನ ದೇವರೇ ಕೃಪೆಯ ಮೂಲಕವಾಗಿ ಸ್ಥಿರಪಡಿಸಿದ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಆತ್ಮೀಯ ದೇವಜನರಲ್ಲಿ, ವಿಶ್ವಾಸಿಗಳಲ್ಲಿ ಒಂದು ವೇಳೆ ಅಂಥ ವಿಧವಾದಂಥ ಪರರನ್ನ ಪ್ರೀತಿಸದೆ, ಮಾನ್ಯವಾದವರು ಎಂಬುದಾಗಿ ಎಣಿಸದೆ ಅನೇಕರಿಗೆ ವೇದನೆ ಕೊಡುವಂತ ದೇವರೇ ಕರ್ತನೆ, ಅವಹೇಳನ ಮಾಡುವಂತ ಆ ಮನಸ್ಸುಗಳು ಇವತ್ತು ಯೇಸುವಿನ ನಾಮದಲ್ಲಿ ಮಾರ್ಪಾಡಾಗಲಿ. ಪ್ರತಿಯೊಬ್ಬರನ್ನು ತಮಗಿಂತ ಹೆಚ್ಚಿನವರು ಎಂಬುದಾಗಿ ಪ್ರೀತಿಸ್ಲಿಕ್ಕಾಗುವಂತೆ, ಗೌರವಿಸ್ಲಿಕ್ಕಾಗುವಂತೆ ಅವರ ಮನಕಡೆಗಳನ್ನು ತೆರೆ ಮಾಡು ದೇವಾ. ನಿನ್ನ ರಕ್ತದ ಕೋಟೆಯಲ್ಲಿ ಈ ದಿನವೆಲ್ಲ ಈ ಮಕ್ಕಳನ್ನ ಕಾದು ಕಾಪಾಡು. ಇವರ ಪ್ರಯಾಣದಲ್ಲಿ ಜೊತೆಗಾರನಾಗಿರು ದೇವರ, ಶುಭ ಕಾರ್ಯಗಳಲ್ಲಿ ಜೊತೆಗಾರನಾಗಿರು. ಮ್ಯಾರೇಜ್ ಡೇ, ಬರ್ತಡೇ, ಗೃಹ ಶಂಕುಸ್ಥಾಪನೆ, ವಿಶೇಷವಾಗಿ ನಿನ್ನ ಸನ್ನಿಧಾನದಲ್ಲಿ ದೇವ ಕರ್ತನೆ ಸ್ವಾಮಿ, ಮಹಿಮೆಯಾದ ಪರಲೋಕದ ಬಾಗಿಲುಗಳನ್ನು ದೇವರ ಈ ಕುಟುಂಬಗಳಿಗಾಗಿ ನಿಂತೆರೆದು ಆರೋಗ್ಯ ಸಮಾಧಾನವನ್ನು ಕೊಡುವಂತೆ ನಾವು ನಿನ್ನ ಸನ್ನಿಧಾನದಲ್ಲಿ ಇವತ್ತು ಕಾಣಿಕೆಗಳನ್ನು ಕಳಿಸಿದಂತ ಜ್ಯೋತಿ ಸಿಸ್ಟರ್ ಮಂಗಳೂರು, ಪ್ರವೀಣ್ ಬೀದರ್, ಪ್ರೇಮಾ ಸಿಸ್ಟರ್ ಬೆಂಗಳೂರು, ಈ 3 ಮಕ್ಕಳನ್ನ ದೇವರೇ ನೀನು ಆಶೀರ್ವಾದ ಮಾಡಪ್ಪ. ಇವರ ಸಂತತಿಯಲ್ಲಿ ಬೇಕಾದಂತ ಎಲ್ಲ ವಿಧವಾದ ಪರಲೋಕದ ದ್ವಾರಗಳನ್ನ ನೀನು ತೆರೆದು ಕರ್ತನೆ ಸ್ವಾಮಿ, ಹಣಕ್ಕಾಗಲಿ, ಆರೋಗ್ಯಕ್ಕಾಗಲಿ, ಸಮಾಧಾನಕ್ಕಾಗಲಿ, ಸಂತೋಷ ನೆಮ್ಮದಿಗೆ ಕೊರತೆ ಬರದ ರೀತಿಯಲ್ಲಿ ಇನ್ನು ಅನೇಕರಿಗೆ ಕೈ ಎತ್ತಿ ಕೊಡಲಿಕ್ಕಾಗುವಂತ ಇವರ ಕೈಗಳನ್ನ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಜನರೇ, ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಈ ಮೊಬೈಲ್ ನಂಬರ್ 9741791564 ಈ ನಂಬರ್ ಪ್ರಾರ್ಥನಾ ಕರೆಯ ನಂಬರ್ ಆಗಿರುವುದಾಗಿದೆ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಇದ್ರೂ ಸದಾ ಈ ನಂಬರ್ಗೆ ಕಾಲ್ ಮಾಡ್ರಿ, ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ಫೋನ್ ನಂಬರ್ ಫೋನ್ ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ.
ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡಿದರೆ ವಿಶೇಷವಾದ ಕಾಣಿಕೆಗಳನ್ನು ನೀವು ಕಳಿಸಬಹುದು. ಈ ಕಾಣಿಕೆಗಳನ್ನು ಪ್ರತ್ಯೇಕವಾಗಿ ಬರುವ ನವೆಂಬರ್ 1ನೇ ತಾರೀಕಿನ ಕೂಟಕ್ಕಾಗಿ ನಾವು ಉಪಯೋಗ ಮಾಡುತ್ತೇವೆ. ಅನೇಕ ಮಕ್ಕಳು ಆ ಕೂಟದಲ್ಲಿ ಭಾಗವಹಿಸಿ, ಸೇವಕರುಗಳು ಭಾಗವಹಿಸಿ, ಅನೇಕರ ಅಗತ್ಯತೆಗಳನ್ನು ಸಂಧಿಸಿ, ಅನೇಕರಿಗೆ ಆಹಾರವನ್ನು ಕೊಡುವುದಕ್ಕಾಗಿ ಕಾಣಿಕೆಗಳನ್ನು ಉಪಯೋಗಿಸಲಾಗುವುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೆನ್.